ಹೆಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸ್ಟೂಡೆಂಟ್ಸ್, ಇವತ್ತು ಎನ್ ಸಿ ಅಂದರೆ ಏನು, ಇದು ಪಾಸ್ ಆದ್ರೂ ಯಾಕೆ ಎನ್ ಸಿ ಅಂತ ತೋರಿಸ್ತಿದೆ ಅಂತ ಈ ವಿಡಿಯೋದಲ್ಲಿ ಪೂರ್ತಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಫಸ್ಟ್ ಆಫ್ ಆಲ್, ಎನ್ ಸಿ ಅಂದರೆ ನಾಟ್ ಕಂಪ್ಲೀಟೆಡ್ ಅಂತ. ಎನ್ ಸಿ ಅಂದರೆ ಫೇಲ್ ಅಲ್ಲ, ಹಾಗಂತ ಪಾಸ್ ಕೂಡ ಅಲ್ಲ, ಬಟ್ ಒಂದು ಕಾಂಪೊನೆಂಟ್ ಕಂಪ್ಲೀಟ್ ಆಗಿಲ್ಲ ಅಂತ ಅರ್ಥ. ಈಗ ಪಿ ಯು ಬೋರ್ಡ್ ರಿಸಲ್ಟ್ ಶೀಟ್ನಲ್ಲಿ ಎನ್ ಸಿ ಅಂದರೆ ಸ್ಟೂಡೆಂಟ್ ಐದರ್ ಥಿಯರಿ ಅಥವಾ ಪ್ರಾಕ್ಟಿಕಲ್ನಲ್ಲಿ ಮಿನಿಮಮ್ ಮಾರ್ಕ್ಸ್ ರೀಚ್ ಮಾಡಿಲ್ಲ ಅಂತ. ಸೊ ಸ್ಟೂಡೆಂಟ್ಸ್, ನೀವು ಪಾಸ್ ಆಗಿಲ್ಲ ಅಂತ ಟೋಟಲ್ ಮಾರ್ಕ್ಸ್ ಇದ್ರೂ. ಸೊ ಈಗ ಎಕ್ಸಾಂಪಲ್ ಆಗಿ ನಾನು ನಿಮಗೆ ಒಂದು ರಿಯಲ್ ಎಕ್ಸಾಂಪಲ್ ಹೇಳ್ತೀನಿ. ಒಬ್ಬ ಸ್ಟೂಡೆಂಟ್ಗೆ ಕೆಮಿಸ್ಟ್ರಿನಲ್ಲಿ 15 ಥಿಯರಿ ಮಾರ್ಕ್ಸ್ ಬಂದಿದೆ, ಹಾಗೆ ಇಂಟರ್ನಲಲ್ಲಿ 30 ಮಾರ್ಕ್ಸ್. ಸೊ ಈಗ ಟೋಟಲ್ 15 + 30 45 ಮಾರ್ಕ್ಸ್ ಇದೆ. ಪಿ ಯು ಬೋರ್ಡ್ ರೂಲ್ ಪ್ರಕಾರ ಥಿಯರಿ ಎಕ್ಸಾಮ್ಸ್ನಲ್ಲಿ ಮಿನಿಮಮ್ 21 ಮಾರ್ಕ್ಸ್ ಬೇಕಾಗುತ್ತೆ. ಬಟ್ ಇದರಲ್ಲಿ 15 ಇರೋದ ಕಾರಣ 45 ಪಾಸಿಂಗ್ ಮಾರ್ಕ್ಸ್ ಆದರೂ 15 ಥಿಯರಿ ಮಿನಿಮಮ್ 21 ಇಲ್ಲದೆ ಇರೋ ಕಾರಣ ಎನ್ ಸಿ ಅಂದರೆ ನಾಟ್ ಕಂಪ್ಲೀಟೆಡ್ ಅಂತ ತೋರಿಸ್ತಿದೆ. ಸೊ ಇವಾಗ ಎನ್ ಸಿ ಬಂದಿದೆ, ನಾವೇನಾದ್ರು ಮತ್ತೆ ಸಪ್ಲಿಮೆಂಟ್ರಿ ಬರಿಬೇಕಾ, ಸೆಕೆಂಡ್ ಚಾನ್ಸ್ ಅವೈಲೇಬಲ್ ಇದೆಯಾ ಅನ್ನೋದನ್ನ ನಾವು ನೆಕ್ಸ್ಟ್ ವಿಡಿಯೋದ್ರಲ್ಲಿ ನಾವು ನಿಮಗೆ ಅಪ್ಡೇಟ್ ಮಾಡ್ತೀವಿ. ಮೋಸ್ಟ್ ಪ್ರಾಬಬಲಿ ಎನ್ ಸಿ ಕ್ಲಿಯರ್ ಮಾಡೋಕ್ಕೆ ಸಪ್ಲಿಮೆಂಟ್ರಿ ಎಕ್ಸಾಮ್ ಅಟೆಂಡ್ ಮಾಡಬೇಕು ಅನಿಸುತ್ತೆ. ಬಟ್ ಇದ್ರ ಬಗ್ಗೆ ಪೂರ್ತಿ ಅಪ್ಡೇಟ್ ತಗೊಂಡು ನಿಮಗೆ ಅಪ್ಡೇಟ್ ಮಾಡ್ತೀವಿ. ಬಟ್ ನೀವು ಟೆನ್ಷನ್ ಮಾಡ್ಕೋಬೇಡಿ ಸ್ಟೂಡೆಂಟ್ಸ್, ನೀವು ಪಾಸ್ ಅಂತಾನೆ ಅರ್ಥ. ಆದರೆ ಥಿಯರಿ ಸಬ್ಜೆಕ್ಟಲ್ಲಿ ಮಿನಿಮಮ್ ಮಾರ್ಕ್ಸ್ ಬಂದಿರೋದ್ರಿಂದ ಅದು ಫೇಲು ಅಲ್ಲ, ಈ ಕಡೆ ಪಾಸ್ ಅಲ್ಲ, ನಾಟ್ ಕಂಪ್ಲೀಟೆಡ್ ಅಂತ. ಸೊ ಹಾಗಾದರೆ ಎನ್ ಸಿ ಅಂದರೆ ಫೇಲ್ ಅಲ್ಲ, ಓಕೆನಾ? ಜಸ್ಟ್ ಒನ್ ಸ್ಟೆಪ್ ಅವೇ ಫ್ರಮ್ ಪಾಸ್ ಅಂತ ಅಷ್ಟೇ, ಓಕೆನಾ ಸ್ಟೂಡೆಂಟ್ಸ್? ಸೊ ಎನ್ ಸಿ ಅಂದರೆ ಏನು ಅಂತ ಗೊತ್ತಾಯ್ತು ಸ್ಟೂಡೆಂಟ್ಸ್. ಎನ್ ಸಿ ಮೀನಿಂಗ್ ಮತ್ತು ಎನ್ ಸಿ ಕ್ಲಿಯರ್ ಮಾಡೋದು ಹೇಗೆ ಅನ್ನೋದು ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ. ಮತ್ತು ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅನಿಸಿದ್ರೆ ನಿಮ್ಮ ಫ್ರೆಂಡ್ಸ್ ಜೊತೆಗೂ ಶೇರ್ ಮಾಡಿ, ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಇನ್ನೂ ಅಪ್ಡೇಟ್ಸ್ ಕೊಡ್ತೀವಿ. ಹಾಗೆ ಈ ವಿಡಿಯೋನಲ್ಲಿ ಎನ್ ಸಿ ಅಂದರೆ ಏನು, ಎನ್ ಸಿ ಯಾಕೆ ತೋರಿಸ್ತಿದೆ ಅಂತ ಗೊತ್ತಾಗಿದೆ. ಹಾಗೆ ಈಗ ನೆಕ್ಸ್ಟು ಎನ್ ಸಿ ಬಂದಿದೆಲ್ಲ, ನೆಕ್ಸ್ಟ್ ಸಪ್ಲಿಮೆಂಟ್ರಿ ಎಕ್ಸಾಮ್ ಬರಿಬೇಕಾ ಅಥವಾ ಅದನ್ನು ಹೇಗೆ ಕ್ಲಿಯರ್ ಮಾಡೋದು ಅಂತ ಮತ್ತೆ ನೆಕ್ಸ್ಟ್ ವಿಡಿಯೋದ್ರಲ್ಲಿ ಹೇಳ್ಕೊಡ್ತೀವಿ. ನೆಕ್ಸ್ಟ್ ವಿಡಿಯೋದ್ರಲ್ಲಿ ಮೀಟ್ ಆಗೋಣ ಸ್ಟೂಡೆಂಟ್ಸ್. ಬಾಯ್, ಟೇಕ್ ಕೇರ್.